ಹಾಯ್ ಹಲೋ ಎಲ್ಲರಿಗೂ ನಾನು ನಿಮ್ಮ ಯು ಕೆ ಹುಡುಗಿ ಅಂದ್ರೆ ಉತ್ತರ ಕರ್ನಾಟಕ ಹುಡುಗಿ. ಸೊ ಇದು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ, ಲಾಂಗ್ ವಿಡಿಯೋ. ನಾವು ಇವತ್ತು ಎಲ್ಲಿ ಹೋಗಾತೇವಿ ಅಂತಂತಂದ್ರೆ ಕಡ್ಲಿ ಪರಿಷೆಗೆ ಹೊಂಟೇವಿ ಮಲ್ಲೇಶ್ವರಂಗೆ. ಸೊ ಹಂಗೆ ಏನು ಹೋಗೋದಂತಂದು ಒಂದು ಕಾಫಿ ಸ್ಟಾಪ್ ತೊಗೊಂಡು ಕಾಫಿ ಕುಡಿದು ಆಮೇಲೆ ಹೋದ್ವಿ. ಅಲ್ಲಿ ಹೋಗಿ ಗುಡ್ದ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್, ಮಲ್ಲೇಶ್ವರಂ ಎಂಟರ್ ಆಗ್ಬಿಡ್ದ. ಬೆಂಗಳೂರದವ್ರಿಗೆ ಮಲ್ಲೇಶ್ವರಂ ಒಂದು ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಭಾಳ ಚಂದ ಐತಿ. ನಾವು ಗಾಡಿ ಪಾರ್ಕ್ ಮಾಡಿ ಎಂಟರ್ ಆದ್ವಿ ಕಡಲೆ ಪರಿಷೆಗೆ. ಸೊ ಒಳಗೆ ಹೋಗ್ಬೇಕಂದ್ರನ ಸ್ಟಾರ್ಟ್ ಆಯ್ತು, ಆ ಕಡೆ ಈ ಕಡೆ ಬಲೂನ್ಸು ಸ್ವೀಟ್ ಕಾರ್ನ್ಸು ಎಲ್ಲ ಸ್ಟಾರ್ಟ್ ಆಗಿದ್ವಿ. ಫುಲ್ ಜನ ಅಂದ್ರೆ ಜನ ಇದ್ರ. ಆಮೇಲೆ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಶೇಂಗಾ ಕಾಳು ಅದು ಇದು ಭರಣಿ ಅದಿದು ಏನು ಬೇಕಾದ್ ಬಂದಿತ್ತು. ಕಡಲೆ ಪರಿಷೆ ಅಂದ್ರೆ ಕಡಲೆಕಾಳು ಮಾತ್ರ ಇದ್ರಕ್ಕಿಲ್ಲ, ಬಟ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಕಡಲೆಕಾಳು ಇದ್ವ. ಫುಲ್ ಇದು ಒಂಥರ ಒಂದು ಟೈಪ್ ಜಾತ್ರೆ ಗತೆನೇ ಇತ್ತು. ಭಾಳ ಜನ ಇದ್ದಿದ್ದಕ್ಕೆ ಅಲ್ಲಿ ಒಳಗೆ ಹೋಗ್ಬೇಕಂದ್ರೆ ಭಾಳ ಒಂದು ಸ್ವಲ್ಪ ಕಷ್ಟ ಆತ. ಹಂಗೆ ನುಕ್ಕೊಂಡು ಹೋದ್ವಿ. ಆಮೇಲೆ ಫುಲ್ ಲೈಟಿಂಗ್ಸ್ ಇದ್ವಿ. ಆಮೇಲೆ ಎಲ್ಲ ಜಾತ್ರೆ ಒಳಗೆ ಏನೇನು ಬಂದಿರ್ತಲ್ಲ ಎಲ್ಲ ಸಾಮಾನು, ಆಟಿಕೆ ಸಾಮಾನು, ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಸ್ಟೇಷ್ನರಿ ಥಿಂಗ್ಸ್ ಬಂದಿದ್ವಿ. ಸೊ ಎಲ್ಲ ಇತ್ತು. ಆಮೇಲೆ ನಾವು ರಾಂಗ್ ಸೈಡ್ ಹೋಗ್ಬಿಟ್ವಿ. ಆ್ಯಕ್ಚುಲಿ ಈ ಗುಡಿಗೆ ಹೋಗ್ಬೇಕಂತಂದು ನಾವು ರೈಟಿಗೆ ಹೋಗೋದು ಬಿಟ್ಟು ಲೆಫ್ಟಿಗೆ ಹೋಗ್ಬಿಟ್ವಿ. ಆಮೇಲೆ ಹಂಗೆ ಇನ್ನೇನು ವಾಪಸ್ ಬರೋಕ್ಕೆ ಪ್ಲೇಸ್ ಇದ್ದಿರ್ಕಿಲ್ಲ ಅಂತಂದು ಹಂಗೆ ಮುಂದೆ ಹೋದ್ವಿ. ಹಂಗೆ ದೇವಸ್ಥಾನ ಸಿಕ್ಕಿತ. ಆಮೇಲೆ ದೇವ್ರ ಗುಡಿ ಒಳಗೆ ಹೋಗ್ಬೇಕಂತಂದು ಗಂಗಮ್ಮ ದೇವಿ ಟೆಂಪಲ್ ಒಳಗಡೆ ಹೋದ್ವಿ. ಆಮೇಲೆ ಟೆಂಪಲ್ ಅಂತೂ ಭಾಳ ಚಂದ ಐತದ ನೋಡಕ್ಕೆ. ನೀವು ಯಾರ್ಯಾರ ಬೆಂಗ್ಳೂರಿಗೆ ವಿಸಿಟ್ ಕೊಟ್ಟಿದ್ರಿ ಅಂದ್ರೆ ನೋಡಿ ಬರ್ಬೋದು ಆ ಟೆಂಪಲನ್ನು. ಲೈಟಿಂಗ್ಸ ನೋಡಕ್ಕೆ ಭಾಳ ಚಂದ ಅಂದ್ರೆ ಚಂದ ಅನ್ಸತಿತ್ತು. ಸೊ ಅಲ್ಲಿಂದ ವಾಪಸ್ ಮನೆಗೆ ಬರೋಕ್ಕೂ ಮನಸ್ಸಿದ್ರಕ್ಕಿಲ್ಲ, ಅಷ್ಟು ಚಂದ ಅನ್ಸತಿತ್ತು ಲೈಟಿಂಗ್ಸ್. ಮತ್ತು ಜನ ಮತ್ತು ಎಲ್ಲ ಸಾಮಾನು ಬಂದಿದ್ವಿ, ತಿನ್ನುವಂಥವು ಬಂದಿದ್ವಿ, ತೊಗೊಳ್ಳುವಂಥವು ಬಂದಿದ್ವಿ, ಎಲ್ಲ ನೋಡಕ್ಕೆ ಭಾಳ ಚಲೋ ಅನ್ಸತಿತ್ತು. ಆಮೇಲೆ ಈ ಥರ ಒಂದು ಸ್ಟ್ಯಾಚ್ಯೂ ಇತ್ತು, ಲೈಟಿಂಗ್ ಸ್ಟ್ಯಾಚ್ಯೂ, ಅದೂ ಭಾಳ ಚಂದ ಇತ್ತು. ಎಲ್ಲರೂ ವ್ಲಾಗರ್ಸ್ ಎಲ್ಲ ಆ ಥರದ ಫೋಟೋ ತಕ್ಕೊಂತ ನಿಂತಿದ್ರು. ಆಮೇಲೆ ಹಂಗೆ ಒಂದು ಗೋಬಿ ತಿಂದ್ವಿ ನಾವು ಟೆಂಪ್ಟ್ ಆಗಿ. ಆಮೇಲೆ ಗೋಬಿ ತಿಂದ್ಬಿಟ್ಟು ಹಂಗೆ ಅಲ್ಲೇ ಗುಡಿ ಕಡೆನ ಮತ್ತು ಆ ಕಡೆ ಈ ಕಡೆ ಸುತ್ತಾಡತ್ತಿದ್ವಿ. ಇಲ್ಲಿ ನೋಡ್ರಿ ಕಡ್ಲೆಕಾಳು ಹೆಂಗೆ ಹಾಕಕತ್ತಾರ ಅಂತಂದು ಇದೊಂದು ವಿಡಿಯೋ ಹಂಗೆ ಕ್ಯಾಪ್ಚರ್ ಮಾಡಿದ್ನಿ, ಭಾಳ ಚಲೋ ಅನ್ಸತೈತೆ ನಂಗಲ್ಲೇ. ಇವ ನೋಡ್ರಿ ನಾ ಸಾಮಾನು ಹೇಳತ್ತಿದ್ನಿ, ಸ್ಟೇಷ್ನರಿ ಥಿಂಗ್ಸ್ ಎಲ್ಲ ಬಂದಿದ್ವಿ. ಕ್ಲಿಪ್ಸು, ಬೋ ಅದು ಇದೆಲ್ಲ ಇದ್ವಿ. ಸೊ ಏನು ಬೇಕಾದ್ ತೊಗೊಳೋರು ತೊಗೊಳತ್ತಿದ್ರು. ನಾನಂತರೂ ಏನೂ ತೊಗೋಲಿಲ್ಲ. ನಂಗೆ ಬರೀ ಟೆಂಪಲ್ ಆ ಥರ ಲೈಟಿಂಗ್ಸ್, ಒಳಗಡೆ ಇರೋಂಥ ಲೈಟಿಂಗ್ಸ್, ದೀಪೋತ್ಸವ ಆಗತ್ತೆ, ದೀಪ ಎಲ್ಲ ಹಚ್ಚತ್ತಿದ್ರು. ಬಿಕಾಸ್ ಇದು ಕಾರ್ತಿಕ್ ಮಾಸ ಇರೋದ್ರಿಂದ ಅದೆಲ್ಲ ಮಾಡ್ತಿರ್ತಾರಂತ. ಸೊ ನಾವೇನು ಮಾಡಿರ್ಕಿಲ್ಲ, ಬಟ್ ಹೋಗಿ ಎಲ್ಲ ನೋಡಿಕೊಂಡು ಟೆಂಪಲ್ ಒಳಗಡೆ ವಿಸಿಟ್ ಕೊಟ್ಟು ಬಂದ್ವಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ತಿತ್ತು. ಆಮೇಲೆ ಹಂಗೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ, ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಭಯಾತಿದ್ರ ಅಲ್ಲಿರೋರು ಸ್ವಾಮೀಜಿಗಳು, ಬಟ್ ಆದ್ರೂ ನಾವು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅಷ್ಟು ಕಣ್ಣಿಗೆ ಹಿಂಗೆ ಚಂದ ಅನ್ಸತ್ತಿತ್ತು ಭಾಳೆಲ್ಲ ನೋಡಕ್ಕೆ. ನೀವು ಈ ಟೆಂಪಲ್ನ ವಿಸಿಟ್ ಮಾಡಿ ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾರ್ಮಲ್ ಡೇಸ್ನಾಗ ನೀವು ಹೋದ್ರೂ ಚಂದ ಇರ್ತೈತಿ, ಅದ ಅಷ್ಟು ಚಂದ ಅನ್ಸತ್ತಿತ್ತು ನಮಗೆ.